ABD ಇತ್ತೀಚೆಗೆ ಒಂದು ಪಾಡ್ಕಾಸ್ಟಲ್ಲಿ ಭಾಗವಹಿಸಿದ್ರು. ಅದು ಶುಭಂಕರ್ ಮಿಶ್ರಾ ಅವರ ಹಿಂದಿಯ ಪಾಡ್ಕಾಸ್ಟ್. ಶುಭಂಕರ್ ಮಿಶ್ರಾ ಅಂತ ಅಂದರೆ ನಿಮಗೆ ಗೊತ್ತಿರಬೇಕು, ಹಿಂದಿಲಿ ಒಬ್ಬರು ಪಾಡ್ಕಾಸ್ಟ್ ಮಾಡ್ತಾರೆ. ಆ ಮನುಷ್ಯ ಒಳ್ಳೆಯವನಲ್ಲ, ತುಂಬ ಕೆಟ್ಟ ಮನುಷ್ಯ. ಏನಕ್ಕಂದರೆ ಈ ಮನುಷ್ಯನ ಜೊತೆ ಏನಕ್ಕೆ ABD ಪಾಡ್ಕಾಸ್ಟ್ ಮಾಡಿದ್ರು ಅಂತ ನನಗೆ ಅನ್ನಿಸ್ತು. RCB ಸ್ಟಾಂಪೇಡ್ ಆದಾಗ ತುಂಬ ವ್ಯೂಸ್ಗೋಸ್ಕರ ಯೂಟ್ಯೂಬಲ್ಲಿ ತುಂಬ ನೆಗೆಟಿವ್ ಮಾತಾಡ್ದಂಥವನು, ಏನೇನೋ ತಮ್ಮನೆಲ್ಲ ಆಗ್ದಂಥವನು, ಅಂಥವ್ನ ಜೊತೆ ABD ವಿಲಿಯರ್ಸ್ ಯಾಕೆ ಹೋಗಿದ್ದಾರೆ ಅಂತ ಒಂದು ಸಲ ಅಂದ್ಕೊಂಡೆ. ಆದ್ರೂ ABD ವಿಲಿಯರ್ಸ್ ಅಲ್ವಾ ಅಂತೇಳ್ಬಿಟ್ಟು ಯೂಟ್ಯೂಬ್ ಪಾಡ್ಕಾಸ್ಟ್ನ ನೋಡಿದೆ. ಆ ಪಾಡ್ಕಾಸ್ಟಲ್ಲಿ ಇದ್ದಂಥ ಒಂದು ಕೆಲವೊಂದೊಂದು ಪಾಯಿಂಟ್ಸು, ಅಂದರೆ ಏನೇನು ಮಾತಾಡಿದ್ದಾರೆ ABD ವಿಲಿಯರ್ಸ್ ಅನ್ನೋದನ್ನು ಕನ್ನಡದಲ್ಲಿ ಒಂದು ಸ್ವಲ್ಪ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಜಾಸ್ತಿ ಏನಿಲ್ಲ, ಬರೀ ಒಂದು 26 ನಿಮಿಷ ಮಾತಾಡಿದ್ದಾರೆ ಅಷ್ಟೇ. ತುಂಬ ಲೆಂತಿ ವಿಡಿಯೋ ಏನು ಮಾಡಿಲ್ಲ ಅವರು. ಒಂದು ಚಿಕ್ಕ ಶಾರ್ಟ್ ಟೈಮಲ್ಲಿ ಏನೇನು ಮಾತಾಡಿದ್ದಾರೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಪ್ರಶ್ನೆ ಅವ್ರನ್ನ ಕೇಳಿದ್ದು, ನೀವು ಮತ್ತೆ ತಿರ್ಗಾ ಏನಾದರೂ RCBಗೆ ಇನ್ನೊಂದು ವರ್ಷ ಆಡೋದಕ್ಕೆ ಬರ್ತೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ABD ವಿಲಿಯರ್ಸು ಮತ್ತೆ ಅದು ಇಂಡೈರೆಕ್ಟಾಗಿ ಉತ್ತರ ಕೊಟ್ಟರು, ಮತ್ತೆ ತಿರ್ಗಾ ಬರೋದಿಲ್ಲ, ನಾನು ಕೋಚಿಂಗ್ ಸ್ಟಾಫ್ ಆಗಿರ್ತೀನಿ, ಬೇಕಿದ್ರೆ ಇಲ್ಲ ಸ್ಟ್ಯಾಂಡ್ಸಿಂದ ಸಪೋರ್ಟ್ ಮಾಡ್ತೀನಿ, ವಾಪಸ್ ಬರೋದಕ್ಕೆ ನನಗೆ ಭಯ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಸೊ ಅದಾದಮೇಲೆ ನೆಕ್ಸ್ಟು ನಿಮ್ಮ ಬದಲಿಗೆ 360 ಪ್ಲೇಯರ್ ಯಾರಾಗ್ಬೋದು ಫ್ಯೂಚರಲ್ಲಿ ಅಂತ ಕೇಳಿದ್ರು. ಸೂರ್ಯಕುಮಾರ್ ಯಾದವ್ ಇದ್ದಾರೆ ಅಂತ ಅಂದರು. ಬಟ್ ಆದರೆ ಅವರಿಗೂ ಸ್ವಲ್ಪ ಏಜ್ ಆಗಿದೆ, ಜಾಸ್ತಿ ದಿನ ಇನ್ನೇನು ಅವರು ಏಜ್ ಆಗಿದೆ. ಓವರಾಲ್ ಆಗಿ ನೋಡಿದಾಗ ನಾವು ಇನ್ನು ಯಂಗ್ಸ್ಟರ್ಸಲ್ಲಿ ನೋಡಬೇಕು ಅಂತ ಅಂದರೆ ಡಿವಾಲ್ಡ್ ಬ್ರೆವಿಸ್ ಇದ್ದಾರೆ, ವೈಭವ್ ಸೂರ್ಯವಂಶಿ ಇದ್ದಾರೆ ಅಂತ ಹೇಳಿದ್ರು. ಮೊನ್ನೆ ಸೆಂಚುರಿ ಹೊಡೆದ್ರಲ್ಲ IPL ಅಲ್ಲಿ, ಅವರಿದ್ದಾರೆ. ಅವರೆಲ್ಲ ಒಳ್ಳೆ ಪ್ಲೇಯರ್ಸು, 360 ಪ್ಲೇಯರ್ಸ್ ಥರ ಕಾಣಿಸ್ತಾರೆ, ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದ್ರು. ಕೆಲವೊಂದೊಂದು ಸಲ ನನ್ನಿಂದ ಚೆನ್ನಾಗಿ ರನ್ ಹೊಡಿಸ್ಕೊಂಡ ಮೇಲೆ ಬೌಲರ್ಸ್ನ ಕ್ರಿಟಿಸೈಸ್ ಮಾಡೋದನ್ನ ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಅಂತ ಅಂದರು. ತುಂಬ ಜನ ಇದ್ದಾರೆ IPL ಅಲ್ಲೆಲ್ಲ ABD ವಿಲಿಯರ್ಸಿಂದ ರನ್ ಹೊಡಿಸ್ಕೊಂಡ್ಮೇಲೆ ಆಡ್ಕೊಂಡಿದ್ದು ಮಾಡಿದೆಲ್ಲ ಇದೆ. ಆ ಥರದ್ದು ನೋಡಿದಾಗ ಬೌಲರ್ಸ್ ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಅಂತಲೂ ಹೇಳಿದ್ರು. ಯಾಕೆಂದರೆ ನಾನು ಇದನ್ನು ಅರ್ಲಿ ಡೇಸಲ್ಲಿ ಫೇಸ್ ಮಾಡಿದ್ದೀನಿ. ಮೆಗ್ರಾತ್ ಆಗ್ಬೋದು, ಮೊಹಮ್ಮದ್ ಆಸಿಫ್ ಆಗ್ಬೋದು, ಶೇನ್ ವಾರ್ನ್ ಆಗ್ಬೋದು, ನನ್ನನ್ನು ತುಂಬ ಬೇಗ ಔಟ್ ಮಾಡ್ತಿದ್ರು. ಅವ್ರನ್ನ ಹೊಗಳೋ ಬರ್ದಲ್ಲಿ ನನ್ನನ್ನು ಹೀಯಾಳಿಸ್ತಿದ್ರು. ಅಂದರೆ 2004-05 ಟೈಮಲ್ಲಿ ನಾನು ಹೊಸ್ದಾಗಿ ಬಂದಾಗ ನನ್ನ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ರು. ಅದೇ ಅನುಭವ. ಈಗ ನಾನು ಯಾರಿಗಾರು ಬೌಲರ್ಸ್ಗೆ ಬೌಲಿಂಗ್ ಮಾಡಿದ್ರೆ ಅವ್ರನ್ನ ಹೀಯಾಳಿಸಿದಾಗ ಆಗುತ್ತೆ, ಅದು ಬೇಜಾರಾಗುತ್ತೆ ಅಂತ ಹೇಳಿದ್ರು. ಸೊ ಮೊಹಮ್ಮದ್ ಆಸಿಫ್ ನನ್ನ ಜೀವನದಲ್ಲಿ ಬರಬಾರ್ದಾಗಿತ್ತು ಅಂತ ಒಂದು ಸಲ ಹೇಳಿದ್ರು. ಪಾಕಿಸ್ತಾನದ ಬೌಲರು ಮೊಹಮ್ಮದ್ ಆಸಿಫು ಅವರು ಮತ್ತು ಶೇನ್ ವಾರ್ನ್ ತುಂಬ ಡಿಫಿಕಲ್ಟ್ ಇದ್ದಂತಹ ಬೌಲರ್ಗಳು ನನಗೆ ಅನ್ನೋದನ್ನು ಹೇಳಿದ್ರು. ಮತ್ತು 2015 ವರ್ಲ್ಡ್ ಕಪ್ ಸೋಲು, ಸೆಮಿಫೈನಲ್ ಸೋಲು ಗೊತ್ತು ನಮಗೆ. ಅದು ಟೂರ್ನಮೆಂಟಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ಟೀಮು, ಗೆಲ್ಲಬೇಕಾಗಿದ್ದಂತಹ ಟೀಮ್ ಅಂದರೆ ಅದು ಸೌತ್ ಆಫ್ರಿಕಾ. ಸೆಮಿಫೈನಲಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋಲ್ತು. ಅದ್ರ ಬಗ್ಗೆ ಕೇಳಿದಾಗ ನಾವು ಕಂಪ್ಲೀಟ್ ಟೀಮಾಗಿರಲಿಲ್ಲ, ಒಂದಿಬ್ಬರು ಕೊರತೆ ಇತ್ತು. ಇನ್ನೊಬ್ಬರು ಆಲ್ರೌಂಡರು ಜಾಕ್ ಎಲಿಸ್ ಅನ್ನೋ ಒಬ್ಬರು ಆಲ್ರೌಂಡರ್ ಇರಬೇಕಾಗಿತ್ತು, ಬಟ್ ಅವ್ರು ರಿಟೈರ್ಡ್ ಆಗಿಬಿಟ್ರು. ಅವರೊಬ್ಬರು ಇದ್ದರೆ ಸ್ವಲ್ಪ ಸ್ಟ್ರಾಂಗ್ ಆಗ್ತಿತ್ತು ಟೀಮು ಅಂತ ಹೇಳಿದ್ರು. ಸೊ ಅದು ಬಿಟ್ಟರೆ ಅವರಿಗೆ ಜಾಸ್ತಿ ಹರ್ಟ್ ಮಾಡಿದ ಮ್ಯಾಚು ಅಂತಂದರೆ 1999 ಅವರ ಟೀಮ್ ಸೋತಿದ್ದು ಅವರಿಗೆ ವರ್ಲ್ಡ್ ಕಪ್ಪಲ್ಲಿ ಬೇಜಾರಾಗುತ್ತೆ. ಅವರು 2015 ಹೇಳಲಿಲ್ಲ. ಸೊ 1999 ಅವ್ರು ಇನ್ನೂ ಕ್ರಿಕೆಟಿಗೆ ಬರೋದಕ್ಕಿಂತ ಮುಂಚೆ ಆ ಮ್ಯಾಚ್ ನನಗೆ ತುಂಬ ಹರ್ಟ್ ಮಾಡಿದೆ, ಇವತ್ತಿಗೂ ಬೇಜಾರಾಗುತ್ತೆ, ಅದು ಮ್ಯಾಚ್ ಸೋಲ್ಬಾರ್ದಾಗಿತ್ತು ಅನ್ನೋದನ್ನು ಹೇಳಿದ್ರು. ಅದಾದಮೇಲೆ ನೆಕ್ಸ್ಟು 2024 T20 ವರ್ಲ್ಡ್ ಕಪ್ಪಲ್ಲಿ ಭಾರತ ಸೌತ್ ಆಫ್ರಿಕಾ ಮೇಲೆ ಫೈನಲಲ್ಲಿ ಗೆಲ್ತು. ಸೊ ಯಾವುದು ಗೆಲ್ಲೋದಕ್ಕೆ ಪ್ರಮುಖ ಪಾಯಿಂಟ್, ಗೆಲ್ಲೋದಕ್ಕೆ ಯಾವುದು ಮೇಯ್ನ್ ರೀಸನ್ ಅಂತ ಅಂದಾಗ ಸೂರ್ಯಕುಮಾರ್ ಯಾದವ್ ಕ್ಯಾಚಾ ಅಂತ ಕೇಳಿದಾಗ ಅವರು ಕ್ಲಾಸಿನ್ ಔಟ್ ಆಗಿದ್ದು ಅಂತ ಹೇಳ್ತಾರೆ. ಕ್ಲಾಸಿನ್ ಅವತ್ತು ಆ್ಯಕ್ಚುಲಿ 200 ಸ್ಟ್ರೈಕಲ್ಲಿ ತುಂಬ ಚೆನ್ನಾಗಿ ಬ್ಯಾಟ್ ಮಾಡ್ತಾಯಿದ್ರು. ಅವ್ರು ಔಟ್ ಆಗಿ ಟರ್ನಿಂಗ್ ಪಾಯಿಂಟ್ ಆಯಿತು. ಅದಾದಮೇಲೆ ಸೂರ್ಯ ಕ್ಯಾಚ್ ಹಿಡಿದ್ರು, ಅದು ಟರ್ನಿಂಗ್ ಪಾಯಿಂಟ್ ಆಯಿತು. ಲಾಸ್ಟ್ ಓವರ್ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇದೆಲ್ಲದಕ್ಕಿಂತ ಮೇಯ್ನು ಕ್ಲಾಸಿನ್ ಔಟ್ ಆಗಿದ್ದು ಸೌತ್ ಆಫ್ರಿಕಾ ಸೋಲೋದಕ್ಕೆ ಮೇಯ್ನ್ ರೀಸನ್ ಅನ್ನೋದನ್ನು ಅವ್ರು ಹೇಳಿದ್ರು. ಅದಾದಮೇಲೆ ತುಂಬ ಜನ ಚೋಕರ್ ಅಂತ ಕರೀತಾರೆ, ಸೌತ್ ಆಫ್ರಿಕನ್ ಚೋಕರ್ ಅಂತಾರೆ, ABDನ ಚೋಕರ್ ಅಂತ ಅಂತಾರೆ. ಇದೆಲ್ಲ ಹೇಗೆ ಅನಿಸುತ್ತೆ ನಿಮಗೆ, ಬೇಜಾರಾಗುತ್ತೆ ಅಂದರೆ? ಖಂಡಿತ ಬೇಜಾರಾಗಲ್ಲ. ಏನಕ್ಕಂದರೆ ನಾನು 100% ಕೊಟ್ಟು ಆಡಿದ್ದೀನಿ, ನಾನು ಹಾನೆಸ್ಟಾಗಿ ಆಡಿದ್ದೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಆಡಿದ್ದೀನಿ. ಅದ್ರ ಮೇಲೆ ದೇವ್ರಿಗೆ ಬಿಟ್ಟಿದ್ದು ಅದು. ಹಂಗಾಗಿ ನನಗೇನು ಅನಿಸಲ್ಲ, ಯಾರು ಚೋಕರ್ ಅಂದರು ನನಗೇನು ಅನಿಸಲ್ಲ ಅನ್ನೋದನ್ನೆಲ್ಲ ಹೇಳಿದ್ರು. ಮತ್ತು RCB ಜೊತೆ ಇದ್ದಾಗ ಟ್ರೋಫಿ ಗೆಲ್ಲದೇ ಇರೋದು ನನಗೊಂದು ಇವಾಗಲೂ ಹರ್ಟ್ ಆಗುತ್ತೆ. ನಾನೊಂದು ಟ್ರೋಫಿ ಟೀಮಲ್ಲಿ ಇದ್ದಾಗ ಗೆಲ್ಲಬೇಕಾಗಿತ್ತು ಅಂತ ಹೇಳ್ತಾರೆ. ಬಟ್ ಏನು ಮಾಡ್ತೀರಾ, ಫ್ಯೂಚರಲ್ಲಿ ನನಗೆ RCB ಕೋಚ್ ಮಾಡೋವಂಥ ಅವಕಾಶ ಸಿಕ್ಕಿದ್ರೆ ಖಂಡಿತ ಬರ್ತೀನಿ ಅಂತಲೂ ಹೇಳ್ತಾರೆ. ಇನ್ನು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಾ, ನಮ್ಮ ಫ್ರೆಂಡ್ಶಿಪ್ ಯಾವ ಥರ ಇದೆ ಅಂದರೆ, ನಾವು ಬ್ಯಾಟಿಂಗ್ ಮಾಡಬೇಕಾದ್ರೆ ಮಾತಾಡೋದೇ ಇಲ್ಲ, ಅಂದರೆ ಮಾತಾಡೋದೇ ಬೇಕಾಗಿಲ್ಲ. ನಾನು ಈ ಶಾಟ್ ಆಡ್ತೀನಿ, ಆ ಶಾಟ್ ಆಡ್ತೀನಿ, 1 ರನ್ ಬೇಕು, 2 ರನ್ ಬೇಕು ಅಂತ ಮಾತೇ ಆಡಲ್ಲ. ಸೊ ಯಾವ ಬಾಲ್ಗೆ ಯಾವ ಶಾಟ್ ಆಡ್ತಾರೆ, ಯಾವ ಬಾಲ್ಗೆ ನಾವು ಸಿಂಗಲ್ ಹೋಗ್ಬೋದು, ಡಬಲ್ ಹೋಗ್ಬೋದು, ಅಷ್ಟು ಅಂಡರ್ಸ್ಟ್ಯಾಂಡಬಲ್ ಆಗಿದ್ದೀವಿ. ಅಂದರೆ ನಮ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ ಅಂತ ಅವ್ರು ಕ್ಲೋಸ್ ಫ್ರೆಂಡು ವಿರಾಟ್ ಕೊಹ್ಲಿ ನನಗೆ ಅಂತ ಹೇಳಿದ್ರು. ಸೊ ಅವ್ರು IPL ಅಲ್ಲಿ ಮೋಸ್ಟ್ ಫೇವ್ರೇಟ್ ಇನ್ನಿಂಗ್ಸ್ ಅಂತ ಅಂದರೆ 2016 ಆಡಿದಂಥ ಇನ್ನಿಂಗ್ಸು ಗುಜರಾತ್ ಲಯನ್ಸ್ ಮೇಲೆ ಅಂತ ಅನಿಸುತ್ತೆ. ಗುಜರಾತ್ ಲಯನ್ಸ್ ಮೇಲೆ 29 ರನ್ಗೆ 5 ವಿಕೆಟ್ ಕಳ್ಕೊಂಡ್ಬಿಟ್ಟಿರ್ತಾರೆ ಕ್ವಾಲಿಫೈರಲ್ಲಿ. ಸೊ ಆ ಟೈಮಲ್ಲಿ ಗೈಲ್ 5 ರನ್ಗೆ ಔಟ್ ಆಗಿರ್ತಾರೆ, ಕೊಹ್ಲಿ 0 ರನ್ಗೆ ಔಟ್ ಆಗಿರ್ತಾರೆ, KL ರಾಹುಲ್ 0, ಶೇನ್ ವಾಟ್ಸನ್ 1 ರನ್ಗೆ, ಸಚಿನ್ ಬೇಬಿ 0 ರನ್ಗೆ ಔಟ್ ಆಗಿರ್ತಾರೆ. 29 ರನ್ಗೆ 5 ವಿಕೆಟ್ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ಒಂದು ಮ್ಯಾಚ್ ವಿನ್ನಿಂಗ್ ನಾಕ್ ಆಡಿಬಿಟ್ಟು
ಫೈನಲ್ಸಿಗೆ ಕರ್ಕೊಂಡು ಹೋಗ್ತಾರೆ RCBನ. ಸೊ ಅದು ನನ್ನ ಫೇವ್ರೆಟ್ ಗೇಮ್ ಅಂತ ಹೇಳ್ತಾರೆ. ಆಲ್ಮೋಸ್ಟ್ 1% ಇರಲಿಲ್ಲ ಅವತ್ತು ಚಾನ್ಸು. ಸೊ ಅಂಥ ಸಿಚುವೇಷನಲ್ಲಿ ಬಂದು ಅವ್ರು ಫೈನಲಿಗೆ ಕರ್ಕೊಂಡು ಹೋಗಿದ್ದು ನನ್ನ ಫೇವ್ರೆಟ್ ಗೇಮ್ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ವಾಂಖೇಡೆಯಲ್ಲಿ ಮುಂಬೈ ಇಂಡಿಯನ್ಸ್ ಮೇಲೆ ಒಂದು 200 ಪಾರ್ಟ್ನರ್ಶಿಪ್ ಆಡ್ತಾರೆ. ವಾಂಖೇಡೆನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಒಂದು 200 ಪಾರ್ಟ್ನರ್ಶಿಪ್ ವಿರಾಟ್ ಕೊಹ್ಲಿ ಜೊತೆ ಆಡ್ತಾರೆ. ಅದೊಂದು ನನ್ನ ಫೇವ್ರೆಟ್ ಇನ್ನಿಂಗ್ಸ್ ಅಂತಲೂ ಹೇಳ್ಕೊಂಡ್ರು. ಆಮೇಲೆ IPL ಲೋಗೋ ನಿಮ್ಮಿಂದ ಇನ್ಸ್ಪೈರ್ ಆಗಿದೆಯಾ ಅಂತ ಕೇಳಿದ್ದಕ್ಕೆ ಐ ಡೋಂಟ್ ಥಿಂಕ್ ಸೊ ಅಂತ ಅಂದರು. ನನ್ನಿಂದ ಏನು ಇನ್ಸ್ಪೈರ್ ಆಗಿಲ್ಲ ಅಂತ ಹೇಳ್ಕೊಂಡ್ರು. ಅಂದರೆ ಕ್ರೆಡಿಟ್ ಏನು ತೊಗೊಳೋದಕ್ಕೆ ಹೋಗಲಿಲ್ಲ, ಯಾಕೆಂದರೆ ತುಂಬ ಕಡೆ ಸರ್ಕ್ಯುಲೇಟ್ ಆಗೋ ಪ್ರಕಾರ ಆ ಲೋಗೋ ಬಾಂಗ್ಲಾದೇಶಿ ಪ್ಲೇಯರ್ ಮುಷ್ರಫೆ ಮೊರ್ಟಾಜಾದೇನೋ ಇದೆ. ಸೊ ಅದನ್ನು ಅವ್ರು ಬಾಯ್ಬಿಟ್ಟು ಹೇಳಲಿಲ್ಲ. ಬಟ್ ನನ್ನಿಂದ ಏನು ಅದು ಇನ್ಸ್ಪೈರ್ ಆಗಿಲ್ಲ. ಬಟ್ ಒಂದು ಟಿಪಿಕಲ್ ಶಾಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟೇ. ನಿಮ್ಮ ಫೇವ್ರೆಟ್ ಫಾರ್ಮ್ಯಾಟ್ ಕ್ರಿಕೆಟ್ ಯಾವುದು, ಟೆಸ್ಟಾ, T20 ODI ಅಂತ ಕೇಳಿದಾಗ ಟೆಸ್ಟ್ ಇಸ್ ಅ ರಿಯಲ್ ಫಾರ್ಮ್ ಆಫ್ ಕ್ರಿಕೆಟ್ ಅಂತ ಅಂದರೆ ನನಗೆ ಅದೇ ಇಷ್ಟ. ಟೆಸ್ಟ್ ಕ್ರಿಕೆಟ್ ನನಗೆ ಫೇವ್ರೆಟ್ ಅಂತ ಹೇಳಿದ್ರು. ಮತ್ತು ಏಲಿಯನ್ ಹೆಸರು ನಿಮ್ಗೆ ಹೇಗೆ ಬಂತು ಅಂತ ಕೇಳಿದ್ದಕ್ಕೆ ಯಾರೋ ಇಂಡಿಯಾದಿಂದಲೇ ನಾನು ಕೆಲವೊಂದೊಂದು ಫ್ಯಾನ್ಸ್ ನನಗೆ ಕೊಟ್ಟರು. ನನಗೆ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ, ಬಟ್ ಇಂಡಿಯನ್ ಫ್ಯಾನ್ಸ್ ನನಗದು ಕೊಟ್ಟಿದ್ದು ಅಂತ ಹೇಳಿದ್ರು. ಸೊ ಇದಾದಮೇಲೆ ಒಂದು ಚಿಕ್ಕ ರ್ಯಾಪಿಡ್ ಫೈರ್ ಆಡಿದ್ರು. ಅದರಲ್ಲಿ ಫುಲ್ ಶಾಟ್ ಯಾರು ಚೆನ್ನಾಗಿ ಹೊಡಿತಾರೆ ಅಂದಿದ್ದಕ್ಕೆ ರಿಕಿ ಪಾಂಟಿಂಗ್ ಹೆಸರು ಹೇಳಿದ್ರು. ಕವರ್ ಡ್ರೈವ್ ಯಾರು ಅಂದಿದ್ದಕ್ಕೆ ಕೊಹ್ಲಿ ಅಂತ ಹೇಳಿದ್ರು. ಸ್ಟ್ರೈಟ್ ಡ್ರೈವ್ಗೆ ಮ್ಯಾಥ್ಯೂ ಹೆಡನ್ ಅಂತ ಹೇಳಿದ್ರು. ಸ್ಕೂಪ್ ಶಾಟ್ಗೆ ಸೂರ್ಯಕುಮಾರ್ ಯಾದವ್ ಅಂತ ಅಂದರು. ಕಟ್ ಶಾಟ್ಗೆ ವೀರೇಂದ್ರ ಸೆಹವಾಗ್ ಅಂತ ಹೇಳಿದ್ರು. ರಿವರ್ಸ್ಗೆ ನಾನೇ ಚೆನ್ನಾಗಿ ಆಡ್ತೀನಿ ಅಂತ ಹೇಳಿದ್ರು. ಸ್ವಿಚ್ ಇಟ್ಗೆ ಕೆವಿನ್ ಪೀಟರ್ಸನ್ ಹೆಸರು ಹೇಳಿದ್ರು. ಮತ್ತು ಫ್ಲಿಕ್ ಆನ್ ದ ಮಿಡಾನ್ಗೆ ಸಚಿನ್ ತೆಂಡೂಲ್ಕರ್ ಹೆಸರು ಹೇಳಿದ್ರು. ಸೊ ಸ್ಟ್ರೈಟ್ ಡ್ರೈವ್ಗೂ ಸಚಿನ್ ತೆಂಡೂಲ್ಕರ್ ಹೆಸರು ಹೇಳಿದ್ರು. ಬಟ್ ಫಸ್ಟ್ ಪ್ರಿಫರೆನ್ಸ್ ಮ್ಯಾಥ್ಯೂ ಹೆಡನ್ನಿಗೆ ಕೊಟ್ಟರು. ಮತ್ತು ತಿರ್ಗಾ ನೆಕ್ಸ್ಟ್ ರೌಂಡಲ್ಲಿ ಇವರ ಅಂತ ಕೇಳೋ ಪ್ರಶ್ನೆಯಲ್ಲಿ ವಿರಾಟ್ ಕೊಹ್ಲಿನ ಬಾಬರ್ ಅಜಮ್ ಅಂದಾಗ ವಿರಾಟ್ ಕೊಹ್ಲಿ ಅಂತ ಅಂದರು. ವಿರಾಟ್ ಕೊಹ್ಲಿನ ಸಚಿನ್ ತೆಂಡೂಲ್ಕರ್ ಅಂತ ಅಂದಾಗ ಇಬ್ಬರು ಡಿಫ್ರೆಂಟ್ ಜನ್ರೇಷನ್ನು, ಹಂಗೆ ನಾವು ಕಂಪೇರ್ ಮಾಡೋದಕ್ಕೆ ಆಗಲ್ಲ. ಸೊ ಸಚಿನ್ ತೆಂಡೂಲ್ಕರು ಲಾಂಗರ್ ಫಾರ್ಮ್ಯಾಟಲ್ಲಿ ಚೆನ್ನಾಗಿ ಆಡ್ತಾರೆ, ವಿರಾಟ್ ಕೊಹ್ಲಿ ಆಲ್ ಫಾರ್ಮ್ಯಾಟ್ ಪ್ಲೇಯರ್ ಅಂತ ಹೇಳಿದ್ರು. ಹಾಗಾಗಿ ಇಬ್ಬರಿಗೂ ಸೇಮ್ ರ್ಯಾಂಕಿಂಗ್ ಕೊಟ್ಟರು. ಶಹೀನ್ ಅಫ್ರಿದಿನ ಜಸ್ಪ್ರೀತ್ ಬುಮ್ರಾನ ಬೆಸ್ಟ್ ಬೌಲರ್ ಅಂದಾಗ ಜಸ್ಪ್ರೀತ್ ಬುಮ್ರಾ ಹೆಸರನ್ನೇ ತೊಗೊಂಡ್ರು. ಮತ್ತು ಡೇಲ್ ಸ್ಟೈನಾ ಅಥವಾ ಬುಮ್ರಾನ ಅಂತ ಕೇಳಿದ್ರು. ಇದು ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ ಅಂತ ಅನಿಸುತ್ತೆ. ಸ್ಟೈನ್ ಎಂಥ ಬೌಲರು, ಬುಮ್ರಾ ಕರೆಂಟ್ಲಿ ಎಂಥ ಬೌಲರ್ ಅಂತ ನಮಗೆ ಗೊತ್ತು. ಬಟ್ ಆದ್ರೂ ಅವರು ಸ್ಟೈನು ಟೆಸ್ಟಲ್ಲಿ ಅಂತ ಅಂದರೆ, ಯಾಕೆಂದರೆ 7 ವರ್ಷ ನಂಬರ್ 1 ಪೊಸಿಷನಲ್ಲಿರೋದು ತಮಾಷೆ ವಿಷಯ ಅಲ್ಲ. ಅಂಥ ಸಾಧನೆ ಮಾಡಿದ್ದಾರೆ ಸ್ಟೈನು. ಇಂಜುರಿ ಅವ್ರನ್ನ ಹಾಳು ಮಾಡ್ತಾ ಅಷ್ಟೇ. ಸೊ ಸ್ಟೈನು ಟೆಸ್ಟಲ್ಲಿ ಮತ್ತು ODI T20 ಬುಮ್ರಾ ಅಂತ ಹೇಳಿದ್ರು. ಬೆಸ್ಟ್ ಪಾರ್ಟ್ನರ್ ಯಾರು ನಿಮಗೆ ಬ್ಯಾಟಿಂಗ್ ಪಾರ್ಟ್ನರ್ ಅಂತ ಅಂದಾಗ ಜಾಕ್ ಕಾಲಿಸು ಟೆಸ್ಟಲ್ಲಿ, ಯಾಕೆಂದರೆ ಅವ್ರನ್ನ ಕಾಮ್ ಡೌನ್ ಮಾಡ್ತಾರೆ. ಮತ್ತು T20 ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಜಾಸ್ತಿ ಮ್ಯಾಚ್ಗಳು ಆಡಿದ್ದೀನಿ ಅಂತ ಅವ್ರ ಹೆಸರು ಹೇಳಿದ್ರು. ಮತ್ತೆ ತಿರ್ಗಾ ನೀವು ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಬಂದು ಆಡೋದಿದ್ರೆ ಯಾವ ಟೀಮ್ ವಿರುದ್ಧ ನೀವು ಆಟ ಆಡ್ತೀರಾ ಅಂತ ಕೇಳಿದಾಗ ನಾನು ಆಸ್ಟ್ರೇಲಿಯಾ ವಿರುದ್ಧ ಅಂತ ಹೇಳಿದ್ರು. ಏನಕ್ಕಂದರೆ ಆಸ್ಟ್ರೇಲಿಯಾನ ಸೋಲಿಸೋದ್ರೆ ಎಲ್ರಿಗೂ ತುಂಬ ಇಷ್ಟ, ಎಲ್ರಿಗೂ ತುಂಬ ದೊಡ್ಡ ಕನಸು. ಯಾಕೆಂದ್ರೆ ಅವ್ರ ಒಂಥರ ವಿಲನ್ಗಳಿದ್ದಂಗೆ. ಸೊ ಆಸ್ಟ್ರೇಲಿಯಾ ವಿರುದ್ಧ ನನಗೆ ಆಡೋಕ್ಕೆ, ಆಸ್ಟ್ರೇಲಿಯಾನ ಸೋಲ್ಸೋದಕ್ಕೆ ನಾನು ಇಷ್ಟಪಡ್ತೀನಿ. ಐ ಲವ್ ಬೀಟಿಂಗ್ ಆಸ್ಟ್ರೇಲಿಯಾ ಅಂತಲೇ ಹೇಳಿದ್ರು. ಇನ್ನು ಕೊನೆಯ ಪ್ರಶ್ನೆಗೆ IPL 11 ನಿಮ್ಮ ಫೇವ್ರೇಟ್ IPL 11 ಹೇಳಿ ಅಂತ ಕೇಳಿದ್ರು. ಸೊ ಅದ್ರ ಪ್ರಕಾರ ರೋಹಿತ್ ಶರ್ಮಾ, ಮ್ಯಾಥ್ಯೂ ಹೆಡನ್ ಓಪನರ್ಸು, ವಿರಾಟ್ ಕೊಹ್ಲಿ ಒನ್ ಡೌನು, ಆಮೇಲೆ ಸೂರ್ಯಕುಮಾರ್ ಯಾದವ್, ಅದಾದಮೇಲೆ ABD, ಅದಾದಮೇಲೆ ಹಾರ್ದಿಕ್ ಪಾಂಡ್ಯ, ಧೋನಿ, ಬುಮ್ರಾ, ಚಹಲ್, ಮಲಿಂಗ, ವೆಟೋರಿ ಹೆಸರು ಹೇಳಿದ್ರು. ಸೊ ಇದೊಂದು ಇವರ ಒಂದು ಚಿಕ್ಕ ಸಂಕ್ಷಿಪ್ತ, ಅಂದರೆ ಅದ್ರ ಮಾಹಿತಿ, ಅದೊಂದು ಪಾಡ್ಕಾಸ್ಟ್ನ ಒಂದು ಸಂಕ್ಷಿಪ್ತ ಮಾಹಿತಿ ಇಷ್ಟು ಹೇಳಿದ್ರು. ಇದು ನೀವು ಇಷ್ಟ ಇದ್ದರೆ ನೀವು ನೋಡ್ಬೋದು. ಜಾಸ್ತಿ ಏನಿಲ್ಲ, ಒಂದು 26 ನಿಮಿಷ ಇದೆ, ನೋಡ್ಬೋದು. ವರ್ತ್ ವಾಚಿಂಗ್ ಅಂತ ಅನ್ನಿಸ್ತು. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಸೊ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.